ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಇವತ್ತಿನಿಂದ 9ನೇ ಕಂತಿನ ಹಣ ಬಿಡುಗಡೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರೀಸೆಂಟ್ ಆಗಿ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕೆಲವರಿಗೆ ಹಣ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಈಗ ಇನ್ನು ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಹಣ ಪಡಿಬೇಕಾದ್ರೆ ಈ ಒಂದು ದೊಡ್ಡ ಬದಲಾವಣೆ ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದು ಒಂದೇ ಅಲ್ಲ, 9ನೇ ಕಂತಿನ ಹಣದಲ್ಲಿ ಬಿಡುಗಡೆಯಲ್ಲಿ ಏನ್ ಬದಲಾವಣೆ ಆಗಿದೆ, ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಪಡೆದಿಲ್ಲ, ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ. ನಿಮ್ಗೆಲ್ಲ ಗೊತ್ತಿದೆ, ಇನ್ನು ಕೆಲವ್ರಿಗೆ ಬಹಳಷ್ಟು ಮಂದಿಗೆ ಪೆಂಡಿಂಗ್ ಹಣ ಬರಬೇಕಾಗಿದೆ. ಕೆಲವ್ರಿಗೆ 7ನೇ ಕಂತು, 8ನೇ ಕಂತು, ಕೆಲವ್ರಿಗೆ 9ನೇ ಕಂತು, ಈ ರೀತಿಯಾಗಿ ಹಣ ಬರಬೇಕಾಗಿದೆ. ಸೊ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅನ್ನ ಕೊಡ್ತಾನೆ ಇರುತ್ತೆ. ಸೊ ಈಗ ಎಲೆಕ್ಷನ್ ಬರ್ತಾ ಇರುವ ಕಾರಣದಿಂದಾಗಿ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹಾಗೂ 9ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು. ಆ ಒಂದು ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗ ತಿಳಿಸ್ಕೊಡ್ತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಈ ಒಂದು ಬದಲಾವಣೆ ಏನು, ಇದರಿಂದಾಗಿ ಯಾರ್ಯಾರಿಗೆ ಇವತ್ತ 9ನೇ ಕಂತಿನ ಹಣ ಬರ್ತಾ ಇದೆ, ಮತ್ತೆ ಯಾರಿಗೆ ಬರ್ತಾ ಇಲ್ಲ, ಯಾವ ಜಿಲ್ಲೆಗಳಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನು ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಇನ್ನು ಯಾರಿಗೆ ಇನ್ನು ಒಂದು ಪೆಂಡಿಂಗ್ ಹಣ ಬರಬೇಕಾಗಿದೆ ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವಾಗ ಏನಪ್ಪಾ ಅಂತಂದ್ರೆ 9ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಈಗ ಸ್ವಲ್ಪ ಜನಗಳಿಗೆ ಬಂದಿದೆ, ಇನ್ನು ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ನಮಗೆ ಯಾವಾಗ ಬರುತ್ತೆ ಅಂತ. ಬಹಳಷ್ಟು ಕೇಳ್ತಿರುವಂತ ಪ್ರಶ್ನೆ ಕೂಡ ಇದೆ, 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಒಂದು ಬದಲಾವಣೆಯನ್ನ ಮಾಡಿದೆ. ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಯಾವುದೇ ತಿಂಗಳಿನ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ನೆಕ್ಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬರ್ತಾನೆ ಇತ್ತದು. ಅಂದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿರುವಂತದ್ದು ಎಲೆಕ್ಷನ್ ಇರುವ ಕಾರಣದಿಂದಾಗಿ. ಇಲ್ಲಿ ನಿಮಗೆ ಈಗ ಏನು ಕೆಲವು ದಿನಗಳಿಂದ ಮಾತ್ರ ಈ ಒಂದು 9ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರಿಗೂ 9ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಸೇರಿಸ್ತಾರಂತೆ. ಅಂದ್ರೆ ನಿಮಗೆ ಈ ಒಂದು ಮೇ 1ನೇ ತಾರೀಕು ಒಳಗಡೆಗಾಗಿ ನಿಮಗೆ ಎಲ್ಲರ ಖಾತೆಗೆ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಬಿಡ್ತಾರಂತೆ. ಹೌದು ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಟೈಮ್ ತಗೊಳ್ತಾ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅಂದ್ರೆ ಮೇ 1ನೇ ತಾರೀಕು ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತೆ. ಅಂದ್ರೆ ಏಪ್ರಿಲ್ ಎಂಡ್ ಒಳಗಡೆಗಾಗಿ ನಿಮ್ಗೆ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಸೇರುತ್ತಂತೆ. ಸೊ ಇನ್ನೊಂದು ಅದ್ರ ಜೊತೆಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ನಿಮಗೆ ಈಗ ಏನು ಮೇ ತಿಂಗಳಲ್ಲಿ ನಿಮಗೆ ಎಲೆಕ್ಷನ್ ಇದೆ. ಮೇ ತಿಂಗಳಲ್ಲಿ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಈಗ ಇಲ್ಲಿ ನಿಮಗೆ ಮೇ 1ನೇ ತಾರೀಕಿನಿಂದ ಈ ಒಂದು 10ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಹೌದು ಸ್ನೇಹಿತರೆ, 10ನೇ ಕಂತಿನ ಹಣ ಮೇ 1ನೇ ತಾರೀಕಿನಿಂದ ರಿಲೀಸ್ ಮಾಡಿ ನಿಮಗೆ ಎಲೆಕ್ಷನ್ ಡೇಟ್ ಏನಿದೆ ಆದ್ರೂ ಒಳಗಡೆಗಾಗಿ ನಿಮ್ಗೆ 10ನೇ ಕಂತಿನ ಹಣವನ್ನ ಪೂರ್ತಿಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿಬಿಡ್ತಾರಂತೆ. ಹೌದು ಸ್ನೇಹಿತರೆ, ಇದು ಒಂದು ಚುನಾವಣೆ ಇರುವ ಕಾರಣದಿಂದಾಗಿ ಈ ರೀತಿಯಾಗಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು. ಒಂದು ಇದೇ ತಿಂಗಳು ಒಳಗಡೆಗಾಗಿ 9ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ. ಮತ್ತೆ ಮೇ 1ನೇ ತಾರೀಕಿನಿಂದ ಎಲೆಕ್ಷನ್ ಒಳಗಡೆಗಾಗಿ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇನ್ನು ಪೆಂಡಿಂಗ್ ಹಣದ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಕಂತುಗಳು ಬಂದಿಲ್ಲ, ಸೊ ಅಂತ ಹಣ ಕೂಡ ಆದಷ್ಟು ಪ್ರತಿಯೊಬ್ಬರಿಗೂ ನಾವು ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು. ಸೊ ಹಾಗಾದ್ರೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವತ್ತ. ಸೊ ಕಾಳಜಿ ನೋಡಿ, ಯಾರಿಗೆ ಇನ್ನು 9ನೇ ಕಂತಿನ ಹಣ ಬಂದಿಲ್ಲ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಬರುತ್ತೆ. ಮತ್ತೆ 10ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ. ಸೊ ವೇಟ್ ಮಾಡಿ ನೋಡಿ.